ರಿಪಬ್ಲಿಕಾಣ ಸುದ್ದಿ ಚಂದನವನವೇ ಶೇಕ್ ಆಗ್ತಾ ಇದೆ. ಸ್ಯಾಂಡಲ್ವುಡ್ ನಲ್ಲಿ ಏನ್ ಬೆಳವಣಿಗೆ ಆಗ್ತಾ ಇದೆ ರಿಪಬ್ಲಿಕಾಣ ಸುದ್ದಿಯಿಂದ ಅನ್ನೋದ್ರ ಬಗ್ಗೆ ಡೀಟೇಲ್ಸ್ ಅನ್ನ ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ. ಕಾಟೇರ ಸಿನಿಮಾ ಸಕ್ಸಸ್ ಪಾರ್ಟಿಯ ಬಳಿಕ ಸ್ಯಾಂಡಲ್ವುಡ್ ನಲ್ಲಿ ಸಂಚಲನ ಸೃಷ್ಟಿಯಾಗ್ತಾ ಇದೆ. ರಿಪಬ್ಲಿಕಾಣ ಸುದ್ದಿ ಸ್ಯಾಂಡಲ್ವುಡ್ ನಲ್ಲಿ ಟೆನ್ಷನ್ಗೆ ಕಾರಣ ಆಗಿದೆ. ನಾವು ಬ್ರೇಕ್ ಮಾಡಿದ ಸುದ್ದಿಗೆ ಚಂದನವನವೇ ಶೇಕ್ ಆಗಿದೆ. ಚಾಲೆಂಜಿಂಗ್ ಸ್ಟಾರ್ಗೆ ಚಾಲೆಂಜ್ ಹಾಕಿದ್ದು ಯಾರು ಅನ್ನೋದು ಪ್ರಶ್ನೆ ಆಗ್ತಾ ಇದೆ. ರಿಪಬ್ಲಿಕಾಣದಲ್ಲಿ ಮೆಗಾ ಎಕ್ಸ್ಕ್ಲೂಸಿವ್ ಸ್ಟೋರಿ. ರಿಪಬ್ಲಿಕಾಣ ಸುದ್ದಿ ಬಿತ್ತರಿಸಿದ್ದೇ ತಡ ಸ್ಯಾಂಡಲ್ವುಡ್ ನಲ್ಲಿ ಸಂಚಲನ ಸೃಷ್ಟಿಯಾಗ್ತಾ ಇದೆ. ಸಹಜವಾಗಿ ಕೆಲ ಸ್ಟಾರ್ ನಟರಿಗೆ ಸಂಕಷ್ಟ ಎದುರಾಗಿತ್ತು ರಿಪಬ್ಲಿಕಾಣ ಸುದ್ದಿಯಿಂದ. ಕಾಟೇರ ಸಿನಿಮಾದ ಸಕ್ಸಸ್ ಪಾರ್ಟಿ ನಿಯಮಗಳನ್ನ ಗಾಳಿಗೆ ತೂರಿ ಯಾವ ರೀತಿ ವರ್ತನೆಯಾಗಿತ್ತು ಸ್ಟಾರ್ ನಟರಿಂದ ಅನ್ನುವಂತ ಪ್ರಕರಣ. ಇದರ ಬೆನ್ನಿಗೆ ಮತ್ತೊಂದು ವಿಚಾರ ದೊಡ್ಡ ಮಟ್ಟದ ಸುದ್ದಿಗೆ ಕಾರಣ ಆಗ್ತಾ ಇದೆ. ದರ್ಶನ್ಗೆ ಯಾರು ಹಾಕಿದ್ರು ಚಾಲೆಂಜ್? ಸ್ಯಾಂಡಲ್ವುಡ್ ವರ್ಸಸ್ ಪೊಲೀಸ್ ಪ್ರಕರಣನ ಅನ್ನೋದು ಪ್ರಶ್ನೆ ಆಗ್ತಾ ಇದೆ. ದರ್ಶನ್ ಪರ ವಕೀಲರಿಂದ ಚಾಲೆಂಜ್ ಹಾಕಲಾಗಿದೆ ಅನ್ನೋದ್ರ ಡೀಟೇಲ್ ಸಿಗ್ತಾ ಇದೆ. ದಮ್ಮಿದ್ರೆ ಎಂಪೈರ್ ಬಂದ್ ಮಾಡಿ ಅನ್ನುವಂತ ವಿಚಾರ. ರಾಕ್ ಲೈನ್ ಮಾತಿನ ಟಾರ್ಗೆಟ್ ಯಾರು? ದರ್ಶನ್ ಆಗಿದ್ದು ಯಾರ ಟಾರ್ಗೆಟ್? ಬೇಕು ಅಂತಲೇ ದರ್ಶನ್ ಅವ್ರನ್ನ ಟಾರ್ಗೆಟ್ ಮಾಡಲಾಗ್ತಾ ಇದೆ. ಅವರು ಯಾರು ಅನ್ನೋದು ಕೂಡ ನಮಗೆ ಚೆನ್ನಾಗಿ ಗೊತ್ತಿದೆ ಅನ್ನುವಂತ ವಿಚಾರವನ್ನ ನಿರ್ಮಾಪಕ ರಾಕ್ ಲೈನ್ ವೆಂಕಟೇಶ್ ನಿನ್ನೆ ಪೊಲೀಸರ ವಿಚಾರಣೆಗೆ ಹಾಜರಾಗಿ ವಾಪಸ್ ಬಂದ ಬಳಿಕ ಒಂದು ಪ್ರತಿಕ್ರಿಯೆ ಕೊಡ್ತಾರೆ. ಅದೇ ಸಂದರ್ಭದಲ್ಲಿ ಈ ವಿಚಾರವನ್ನ ಪ್ರಸ್ತಾಪ ಮಾಡ್ತಾರೆ. ಇದೇ ಈಗ ಸ್ಯಾಂಡಲ್ವುಡ್ ನಲ್ಲಿ ಚರ್ಚೆ ಆಗ್ತಾ ಇರುವಂತಹ ವಿಚಾರ. ದರ್ಶನ್ ಅವರನ್ನ ಟಾರ್ಗೆಟ್ ಮಾಡ್ತಾ ಇರೋದು ಯಾರು? ಯಾರ ಗುರಿಯಾಗಿದ್ದಾರೆ ದರ್ಶನ್? ಬೇಕು ಅಂತಲೇ ಈ ರೀತಿ ದರ್ಶನ್ ಅವರನ್ನ ಟಾರ್ಗೆಟ್ ಮಾಡ್ತಾ ಇದ್ದಾರಾ ಸ್ಯಾಂಡಲ್ವುಡ್ ನಲ್ಲಿ? ಹಾಗಾದ್ರೆ ಯಾರವರು ಅನ್ನೋದು ಪ್ರಶ್ನೆ ಆಗುತ್ತೆ. ಈ ಮಾತನ್ನ ನಾವು ಹೇಳ್ತಾ ಇಲ್ಲ, ಬದಲಾಗಿ ನಿರ್ಮಾಪಕ ರಾಕ್ ಲೈನ್ ವೆಂಕಟೇಶ್ ಅವರೇ ಈ ವಿಚಾರವನ್ನ ಪ್ರಸ್ತಾಪ ಮಾಡಿರೋದ್ರಿಂದ ಸಹಜವಾಗಿ ಸ್ಯಾಂಡಲ್ವುಡ್ ಶೇಕ್ ಆಗ್ತಾ ಇದೆ. ನೀವು ಬುದ್ಧಿವಂತರು, ನಮಗಿಂತ ಜಾಸ್ತಿ ನಿಮ್ಗೆ ಅರಿವಿದೆ. ನೋಟಿಸ್ ಪ್ರಶ್ನೆಗೆ ನಿಮ್ಮಲ್ಲೇ ಉತ್ತರ ಇದೆ. ಇದರಿಂದ ಯಾರಿದ್ದಾರೆ ಅನ್ನೋದು ನನಗೂ ಗೊತ್ತಿದೆ. ಒಬ್ಬ ದರ್ಶನ್ ಅನ್ನೋರನ್ನ ಒಂದು ಚಿತ್ರ ಹಿಟ್ಟಾಗಿದ್ದ ತಕ್ಷಣ ಒಂದು ಚಿತ್ರ ದೊಡ್ಡ ಈ ನಮ್ಮ ರಾಜ್ಯದಲ್ಲಿ ದೊಡ್ಡ ಸಕ್ಸಸ್ ಆಗಿದ್ದಕ್ಕೆ ಆ ಒಂದು ಹೆಸರಿಗೆ ಮಸಿ ಬಳಿಬೇಕು ಅಂತ ಯಾರ್ಯಾರು ಏನೇನು ಮಾಡ್ತಾರೋ ನನಗೆ ಗೊತ್ತಿದೆ. ಅರ್ಥ ಆಯ್ತಾ? ಇಂಥ ಒಂದು ಈ ಸಂದರ್ಭದಲ್ಲಿ ಒಂದು ಚಿತ್ರ ಯಶಸ್ವಿ ಆಗದೆ ಕನ್ನಡ ಚಿತ್ರರಂಗದಲ್ಲಿ ತುಂಬ ಮುಖ್ಯ. ಅಂತ ಒಂದು ಸಂದರ್ಭದಲ್ಲಿ ಒಬ್ಬ ದರ್ಶನ್ ಮೇಲೆ ಯಾಕೆ ಟಾರ್ಗೆಟ್ ಮಾಡಬೇಕು, ದರ್ಶನ್ ಮೇಲೆ ಯಾಕೆ ಟಾರ್ಗೆಟ್ ಮಾಡಬೇಕು ಅನ್ನೋದು ನನಗೆ ಗೊತ್ತಾಗ್ತಾ ಇಲ್ಲ. ಇದರಿಂದ ಯಾರಿದಾರೋ ನನಗೆ ಗೊತ್ತಿದ್ರು ನಾನು ಹೇಳಕ್ ಹೋಗೋದಿಲ್ಲ. ದಯವಿಟ್ಟು ಇದನ್ನ ಇಲ್ಲಿಗೆ ನಿಲ್ಲಿಸಿ. ಇವತ್ತು ಎಷ್ಟೋ ಹೋಟೆಲ್ ನೈಟೆಲ್ಲ ವರ್ಕ್ ಆಗ ನೈಟೆಲ್ಲ ಹೋಗಿ ಸೆಲೆಬ್ರಿಟೀಸು ಮಾಡ್ತಾರೆ. ಪೊಲಿಟಿಷಿಯನ್ಸ್ಗಳೆಲ್ಲ ಹೋಗಿ ಎಲ್ಲ ತಾಜ್ ವೆಸ್ಟ್ ಎಂಡ್ ಎಲ್ಲ ಹೋಟೆಲಲ್ಲೂ ಹೋಗಿ ಊಟ ಮಾಡ್ತಾರೆ. ರಾತ್ರಿ 3 ಗಂಟೆ 4 ಗಂಟೆವರೆಗೂ ಪಾರ್ಟಿ ಮಾಡ್ತಾರೆ. ಯಾರ್ಯಾರ ಜೊತೆಲಿ ಪಾರ್ಟಿ ಮಾಡ್ತಾರೆ ಅಂತ ಪೊಲೀಸ್ನವ್ರು ಎಲ್ಲರಿಗೂ ನೋಟಿಸ್ ಕೊಡ್ತಾನೆ ಕೂತ್ಕೊಂತಾರ. CM ಕೂಡ ಮಾಡ್ತಾರೆ. 3 ಗಂಟೆ 4 ಗಂಟೆವರೆಗೂ ಕೂಡ ಪಾರ್ಟಿ ಮಾಡ್ತಾರೆ. ಹಂಗನ್ಬಿಟ್ಟು ಕೊಡಕ್ಕೆ ಹೋಗುತ್ತಾ? ದರ್ಶನ್ ಅಂದ ತಕ್ಷಣ ಅವ್ರನ್ನ ಟಾರ್ಗೆಟ್ ಮಾಡಿ ಅವ್ರನ್ನ ಏಳಿಗೆ ಸಹಿಸೋಕ್ಕಾಗದೆ ರಾತ್ರಿ ಊಟ ಮಾಡಕ್ಕೆ ಹೋಗಿದ್ರು ಅಂತ ಅದು ಪರ್ಸ್ನಲ್ ಆಗಿ ಯಾರು ಎಷ್ಟು ಗಂಟೆವರೆಗೂ ಬೇಕಾದ್ರೆ ಊಟ ಮಾಡ್ಬೋದು, ಯಾರು ಎಷ್ಟು ಗಂಟೆ ಬೇಕಾದ್ರೆ ಅವ್ರು ಪಾರ್ಟಿ ಕೂಡ ಮಾಡ್ಬೋದು, ಅದು ಅವರ ಹಕ್ಕು. ಇವತ್ತು ಎಷ್ಟೋ ಹೋಟೆಲ್ ನೈಟೆಲ್ಲ ವರ್ಕ್ ಆಗ ನೈಟೆಲ್ಲ ಹೋಗಿ ಸೆಲೆಬ್ರಿಟೀಸು ಮಾಡ್ತಾರೆ. ಪೊಲಿಟಿಷಿಯನ್ಸ್ಗಳೆಲ್ಲ ಹೋಗಿ ಎಲ್ಲ ತಾಜ್ ವೆಸ್ಟ್ ಎಂಡ್ ಎಲ್ಲ ಹೋಟೆಲಲ್ಲೂ ಹೋಗಿ ಊಟ ಮಾಡ್ತಾರೆ. ರಾತ್ರಿ 3 ಗಂಟೆ 4 ಗಂಟೆವರೆಗೂ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಮಾದೇಶ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ಮಾದೇಶ್, ಈಗ ನಿಯಮಗಳನ್ನ ಗಾಳಿಗೆ ತೂರಿ ವರ್ತನೆ ಮಾಡಿರೋದು ಹೌದು ಸ್ಟಾರ್ ನಟರ್ಸ್. ಯಾಕಂದ್ರೆ ಅದರ ವಿಡಿಯೋಗಳು ಸಾಕ್ಷಿ ಸಮೇತ ಕೂಡ ಪೊಲೀಸರ ಕೈ ಸೇರಿರೋದ್ರಿಂದಲೇ ವಿಚಾರಣೆಗೆ ಹಾಜರಾಗಬೇಕಾದಂತ ಅನಿವಾರ್ಯತೆ ಇತ್ತು. ಬಟ್ ಇದರ ಬೆನ್ನಿಗೆ ಟಾರ್ಗೆಟ್ ವಿಚಾರ ಪ್ರಸ್ತಾಪ ಆಗುತ್ತೆ. ದರ್ಶನ್ ಅವ್ರನ್ನೇ ಟಾರ್ಗೆಟ್ ಮಾಡಲಾಗಿದೆ, ಇದ್ರ ಹಿಂದೆ ಒಂದು ದೊಡ್ಡ ಷಡ್ಯಂತ್ರ ಇದೆ ಅನ್ನುವಂತಹ ವಿಚಾರವನ್ನ ರಾಕ್ ಲೈನ್ ವೆಂಕಟೇಶ್ ಅವರು ಪ್ರಸ್ತಾಪ ಮಾಡಿದ್ದಾರೆ. ಕಾರಣ ಏನ್ ಬೆಳವಣಿಗೆ ಆಗ್ತಾ ಇದೆ ಮಾದೇಶ್? ಶ್ರುತಿ, ಖಂಡಿತವಾಗ್ಲೂ ನಿನ್ನೆ ಸುಬ್ರಹ್ಮಣ್ಯ ನಗರ ಪೊಲೀಸ್ ಠಾಣೆಗೆ ನಟ ದರ್ಶನ್ ಸೇರಿ ಒಟ್ಟು 8 ಜನ ವಿಚಾರಣೆಗೆ ಹಾಜರಾಗಿದ್ರು. ಅದು ಕಳೆದ 3ನೇ ತಾರೀಕು, ಅಂದರೆ ಆ 3ನೇ ತಾರೀಕು ಕಾಟೇರೆ ಸಿನಿಮಾದ ಒಂದು ಸೆಲೆಬ್ರಿಟಿ ಶೋ ಇರುತ್ತೆ ಒರಾಯನ್ ಮಾಲ್ನಲ್ಲಿ. ಆ ಒಂದು ಸೆಲೆಬ್ರಿಟಿ ಶೋ ಮುಗಿಸ್ಕೊಂಡು ಎಲ್ಲರೂ ಕೂಡ ಕಾಟೇರೆ ಸಂಪೂರ್ಣ ಚಿತ್ರತಂಡ ಜೊತೆಗೆ ದರ್ಶನ್ನ ಆಪ್ತ ಕೆಲವೊಂದು ನಟರು ಕೂಡ, ಡಾಲಿ ಧನಂಜಯ ಆಗಿರ್ಬೋದು, ಚಿಕ್ಕಣ್ಣ ಆಗಿರ್ಬೋದು, ಈ ರೀತಿಯಾದಂಥ ಬೇರೆ ಬೇರೆ ನಟರು ಸೇರಿ ಸಾಕಷ್ಟು ಜನ ಜೆಟ್ಲಾಗ್ನ ಪಬ್ನಲ್ಲಿ ಪಾರ್ಟಿ ಮಾಡಿರ್ತಾರೆ ಅಂತೇಳಿ ಒಂದು ಆರೋಪ ಕೇಳಿ ಬಂದಿರುತ್ತೆ. ಪಾರ್ಟಿ ಆದ್ರೆ ಓಕೆ, ಪಾರ್ಟಿ ಮಾಡೋ
ಮಾಡೋದು ಯಾರು ಬೇಡ ಅನ್ನೋದಿಲ್ಲ. ಆದರೆ ಅದಕ್ಕೆ ಅಂತ ಒಂದಷ್ಟು ಟೈಮಿಂಗ್ಸ್ ಮತ್ತು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ಗಳಿರುತ್ತೆ. 1 ಗಂಟೆವರೆಗೂ ಕೂಡ ಯಾವುದೇ ರೀತಿಯಾದಂಥ ಬಾರ್ಗಳನ್ನು ಮತ್ತು ಪಬ್ಗಳನ್ನು ಓಪನ್ ಮಾಡೋದಕ್ಕೆ ಅವಕಾಶ ಇರುತ್ತೆ. ಆದರೆ ಈ ಸ್ಟಾರ್ಗಳು ಬೆಳಗ್ಗಿನ ಜಾವ 3ರಿಂದ 4 ಗಂಟೆವರೆಗೂ ಕೂಡ ಅಲ್ಲಿ ಪಾರ್ಟಿ ಮಾಡಿದ್ರು ಅನ್ನೋಂಥ ಆರೋಪ ಇತ್ತು. ಅದಕ್ಕೆ ಸಂಬಂಧಪಟ್ಟಂತೆ ಕೇಸ್ ಆಯಿತು, ವಿಚಾರಣೆಗೂ ಕೂಡ ಕರೆದಾಯಿತು. ನಿನ್ನೆ ವಿಚಾರಣೆಗೆ ದಾಖಲಾಗಿ ಆಯಿತು. ಆದರೆ ಎಲ್ಲದರ ನಡುವೆ ವಿಚಾರಣೆ ಎದುರಿಸಿ ಬಂದಂತಹ ರಾಕ್ಲೈನ್ ವೆಂಕಟೇಶ್ ಅವರು ಒಂದು ಹೇಳಿಕೆಯನ್ನು ನೀಡ್ತಾರೆ. ಇದು ಎಲ್ಲದರ ಹಿಂದೆ ಬೇರೆಯವರ ಕೈವಾಡ ಇದೆ. ಸಿನಿಮಾದ ಸಕ್ಸಸ್ಸನ್ನು ನೋಡೋಕ್ಕೆ ಆಗದೇನೆ ಈ ರೀತಿಯಾದಂಥ ಒಂದು ಷಡ್ಯಂತ್ರ ಮಾಡಲಾಗಿದೆ. ಪೊಲೀಸರನ್ನ ರಿಮೋಟ್ ರೀತಿ ಕಂಟ್ರೋಲ್ ಮಾಡಲಾಗ್ತಿದೆ ಅಂತೇಳಿ ಒಂದು ಹೇಳಿಕೆಯನ್ನು ನೀಡ್ತಾರೆ. ಜೊತೆಗೆ ನೇರವಾಗಿ ದರ್ಶನ್ರನ್ನ ಟಾರ್ಗೆಟ್ ಮಾಡಿದ್ದಾರೆ. ದರ್ಶನ್ ಇರೋದ್ರಿಂದಲೇ ಈ ಒಂದು ಕೇಸ್ ಆಗ್ತಿದೆ, ಈ ಥರ ಡೆವಲಪ್ಮೆಂಟ್ ಆಗ್ತಿದೆ. ಆ ಒಂದು ಟಾರ್ಗೆಟನ್ನು ಯಾರು ಮಾಡಿದ್ದಾರೆ ಅಂತ ಕೂಡ ನನಗೆ ಗೊತ್ತಂತೇಳಿ ಒಂದು ಸ್ಫೋಟಕ ವಿಚಾರವನ್ನು ಹೇಳಿದ್ದಾರೆ. ಹೀಗಾಗಿ ರಾಕ್ಲೈನ್ ವೆಂಕಟೇಶ್ ಅವರ ಈ ಒಂದು ಹೇಳಿಕೆ ಸದ್ಯಕ್ಕೆ ಚಿತ್ರರಂಗದಲ್ಲಿ ಸಾಕಷ್ಟು ಚರ್ಚೆಗೆ ಉಂಟು ಮಾಡಿದೆ. ಹಾಗಾದ್ರೆ ನಿಜಕ್ಕೂ ಕೂಡ ಚಿತ್ರರಂಗದಲ್ಲಿ ದರ್ಶನ್ ಟಾರ್ಗೆಟ್ ಆಗಿದ್ದಾರಾ? ದರ್ಶನ್ನನ್ನ ಇಂಡೈರೆಕ್ಟ್ ಆಗಿ ಬೇರೆ ಒಂದು ಈ ರೀತಿಯಾದಂಥ ಪ್ರಕರಣಗಳಾಗಿರ್ಬೋದು, ವಿವಾದಗಳಾಗಿರ್ಬೋದು, ಈ ರೀತಿಯಾದಂಥ ವಿವಾದಗಳಲ್ಲಿ ಸಿಕ್ಕಿಸೋಕೆ ಯತ್ನ ಮಾಡಲಾಗ್ತಿದೆ ಅನ್ನೋದು ಸದ್ಯಕ್ಕೆ ಇರುವಂಥ ಪ್ರಶ್ನೆ. ಇದಕ್ಕೆ ಸಂಬಂಧಪಟ್ಟಂತೆ ರಾಕ್ಲೈನ್ ವೆಂಕಟೇಶ್ ಅವರೇ ಉತ್ತರವನ್ನ ನೀಡಬೇಕಿದೆ. ಶ್ರುತಿ. ಓಕೆ ಮಾದೇಶ್, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ.